ಕ್ಷಣಕ್ಕೂ ಕಾಡ್ತಿರೋ ದುಃಖ, ಎಷ್ಟೇ ಅದ್ಮಿಟ್ರು ಬರ್ತಿರೋ ಬಿಕ್ಕು, ಇದನ್ನೆಲ್ಲ ತಡೆಯಕ್ಕೆ ನೀರ್ನ ಸ್ವಲ್ಪ ಜಾಸ್ತಿನೇ ಕುಡಿಬೇಕಾಗತ್ತೆ ಅಲ್ವಾ ಗೀತಾ? ದುಃಖನ ನನ್ಗೆ ಯಾವ ದುಃಖನೂ ಬರ್ತಾ ಇಲ್ಲ. ನಿನ್ ಬಾಯಲ್ಲಿ ಸುಳ್ಳನ್ ಕೇಳ್ತೀವಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಗೀತಾ. ನಾನ್ ಯಾವ ಸುಳ್ಳು ಹೇಳ್ತಿಲ್ಲ ದಿವ್ಯಾ. ಸತ್ಯ ಹೇಳು, ವಿಜಯ್ನ ನೀನ್ ಅವಾಯ್ಡ್ ಮಾಡ್ಕೊಂಡು ಒಳಗೆ ನೀನ್ ಬಿಕ್ತಿರೋದು ಸತ್ಯ ತಾನೆ? ನಿನ್ ಸ್ವಾಭಿಮಾನದ ಸಿಕ್ಕಲ್ಲಿ ವಿಜಯ್ ಪ್ರೀತಿ ಉಸಿರು ಕಟ್ಕೊಂಡ್ ಸಾಯ್ತಿರೋದು ಸತ್ಯ ತಾನೆ? ಸಾಯ್ತಿಲ್ಲ ಕಣೆ, ಇವಳೇ ಸಾಯಿಸ್ತಿದ್ದಾಳೆ. ಪುಟ್ಟ ಪ್ರೀತಿನೂ ಸಾಯಿಸಿದ್ಲು, ಮದ್ವೆ ಆಗ್ಬೇಕಾಗಿರೋ ಕನ್ಸನ್ನೂ ಸಾಯಿಸಿದ್ಲು, ಶುರುವಾಗ್ಬೇಕಾಗಿರೋ ಸಂಸಾರನೂ ಸಾಯಿಸಿದ್ಲು. ಈಗ ಅವಳ ಹೃದಯನ ಅವಳೇ ಸಾಯಿಸ್ಕೊತಿದ್ದಾಳೆ. ಅಷ್ಟೇ ಅಲ್ಲ ಕಣೆ, ತಾನ್ ಪ್ರೀತಿಸಿ ಹೃದಯದ ಒದ್ದಾಟನು ಕಾಣದೇ ಇರೋಷ್ಟು ಕುರುಡಿಯಾಗಿದ್ದಾಳೆ. ಸ್ವಲ್ಪ ನಿಲ್ಲಿಸ್ತೀರಾ? ಇದ್ರ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ರು ಮಾತಾಡ್ತಿದ್ದೀರಾ? ಏನಾಗುತ್ತೆ? ನಮ್ ಜೊತೆ ನೀನ್ ಮಾತ್ ಬಿಡ್ತೀಯ ಅಷ್ಟೇ ತಾನೆ? ನೀನ್ ನಮ್ ಜೊತೆ ಮಾತ್ ಬಿಟ್ರು ಸರಿ ಕಣೆ, ವಿಜಯನ ನೀನು ಕಳ್ಕೊಳ್ಳೋದು ನಮಗಿಷ್ಟ ಇಲ್ಲ. ಯಾಕಂದ್ರೆ ಅವನಷ್ಟು ನಿನ್ನನ್ನ ಯಾರೂ ಪ್ರೀತಿಸಿಲ್ಲ. ಬೇವು ಬೆಲ್ಲದೊಳ್ಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಕುಟಿಲವ ಬಿಡದಿಹ ಕುಜನರು, ಮಂತ್ರವ ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು, ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ವಾ ವಾ. ಏನ್ರಿ ನೀವು ಮನೇಲಿ ನೋಡಿದ್ರೆ ಏನೇನೋ ನಡೀತಾ ಇದೆ, ನೀವು ನೋಡಿದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೀರ್ತನೆಗಳನ್ನ ಓದ್ತಾ ಕೂತಿದ್ದೀರಾ. ಮನುಷ್ಯನ ಒದ್ದಾಟ ಹೊಡೆದಾಟ ಜಂಜಾಟಗಳಿಗೆ ಈ ಕೀರ್ತನೆಗಳೇ ಮದ್ದು ಬಾನು. ನಿನ್ನ ಒದ್ದಾಟ ನನಗೆ ಅರ್ಥ ಆಗ್ತದೆ ಬಾನು. ಮಗನ ಜೀವನ ಹೀಗಾಯ್ತಲ್ಲ, ಅವನೆಷ್ಟೇ ಪ್ರಯತ್ನ ಪಟ್ರು ಗೀತಾ ಈ ಮನೆಗೆ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದೆಯಾ? ಆ ಚಿಂತೆಗೆ ಉತ್ತರ ಸಿಕ್ಕಿದ್ದಕ್ಕೇನೆ ನಾನು ಹಾಯಾಗಿ ಹಾಡಾಡ್ತಾ ಇರೋದು. ಉತ್ತರನ? ಒಂದು ವಾರದಲ್ಲಿ ಗೀತಾ ಈ ಮನೆಗೆ ಇರಬೇಕು ಅಂತ ನಿನ್ಗೆ ಹೇಳಿದ್ನಲ್ಲ, ಅಲ್ಲಿಗೆ ಮುಗೀತು. ನೀನು ಏನಾದರೂ ಮಾಡಿ ಅವಳನ್ನ ಕರ್ಕೊಂಡು ಬಂದೇ ಬರ್ತೀಯ. ಬೇಕಾದ್ರೆ ಆಕಾಶ ಭೂಮಿ ತಲೆ ಕೆಳಗಾಗಲಿ, ನೀನು ಅನ್ಕೊಂಡಿದ್ದ ಕೆಲಸ ಮಾಡೇ ಮಾಡ್ತೀಯ. ಆ ವಿಶ್ವಾಸ ನನಗಿದೆ. ಮುಗಿಸ್ತೀನಿ. ನನ್ನ ಬದುಕನ್ನೇ ತಲೆ ಕೆಳಗೆ ಮಾಡಿರೋ ಆ ಗೀತಾನ ಮುಗಿಸ್ತೀನಿ. ಬಾನು, ಏನು ಯೋಚನೆ ಮಾಡ್ತಾ ಇದೀಯಾ? ರೀ, ನಮ್ ವಿಜಯ್ ಬಾ ಬಾಯ್. ನೀನೇನು ಹೇಳಕ್ ಬರ್ತಾ ಇದೀಯ ಅಂತ ನನಗೆ ಗೊತ್ತು. ವಿಜಿನೂ ಗೀತಾನ ಒಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೇನೆ ಅಂತ ತಾನೆ? ವಿಜಯ್ಗೆ ಈಗ ಗೀತಾ ಬೇಕು ಅನ್ಸಿದೆ, ಗೀತಾನೇ ಬದುಕು ಅನ್ಸಿದೆ. ಇದೇ ನಿಜವಾದ ಬೈಕೆ. ಗೀತಾನ ಒಲಿಸ್ಕೊಳ್ಳೋದಕ್ಕೆ ಅವನು ಏನು ಬೇಕಾದರೂ ಮಾಡ್ತಾನಲ್ವ, ಯಾವ ಹಂತಕ್ಕೆ ಬೇಕಾದರೂ ಇಳಿತಾನಲ್ಲ, ಯಾರು ಮುಂದೆ ಕೂಡ ತಲೆ ತಗ್ಗಿಸ್ತಾನಲ್ಲ, ಅಲ್ಲಿಗೆ ಅವನಲ್ಲಿದ್ದ ಅಹಂಕಾರ ಮುರಿಯುತ್ತೆ. ಅದೇ ಅವನಲ್ಲಿ ಆಗೋ ಬದಲಾವಣೆ. ಬಾನು, ಒಟ್ಟಿನಲ್ಲಿ ನಮ್ಮ ವಿಜಯ್ಗೆ ಗೀತಾಯಿಂದ ಒಳ್ಳೇದಾಗಬೇಕು, ಅದಾಗ್ತಾ ಇದೆ. ಅದು ಅರ್ಥ ಆಗಿನೇ ನಾನು ನಿರಾಳವಾಗಿರೋ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಸರಿಯಾದ ಟೈಮಿಗೆ ಕೈ ಕೊಡುತ್ತೆ. ಇಂಥ ಕೆಟ್ಟ ಬುದ್ಧಿ ಇದಕ್ಕೆ ಯಾಕೆ ಬಂತು? ಮಾವ, ಸ್ಟಾರ್ಟ್ ಆಗಿರೋ ನಮ್ಮ ಸಂಸಾರನ ನಿಲ್ಸೋ ಬುದ್ಧಿ ನಿಮ್ಮ ಮಗಳಿಗೆ ಯಾಕೆ ಬಂತು? ಅಯ್ಯಯ್ಯಯ್ಯ, ನೀನೇನಯ್ಯ ವಿಕ್ರಮಾದಿತ್ಯನ ಬೆನ್ನಿಗೆ ಬೇತಾಳ ಬಿದ್ದ ಹಾಗೆ ನನ್ನ ಬೆನ್ನಿಗೆ ನೀನ್ ಬಿದ್ದಿದೀಯ. ನಿಮ್ಮ ಮಗಳು ಕೈ ಹಿಡಿದ್ರೆ ಬಿದ್ದಿರೋ ಜಾಗದಿಂದ ಎದ್ ನಿಲ್ತೀನಿ ಮಾವ. ನೋಡು, ನೀನು ಹಾಗೆ ಕರಿಬೇಡ. ನನ್ನ ಮಗಳು ನಿನಗೆ ಸ್ಪಷ್ಟವಾಗಿ ಹೇಳಿದಾಳೆ,
ನಿನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆ ಸ್ಪಷ್ಟನೆ ಇಷ್ಟಪಟ್ಟು ಕೊಟ್ಟಿದ್ದಲ್ಲ ಮಾವ. ಇಷ್ಟನೋ ಕಷ್ಟನೋ ನಿಮ್ಮಿಬ್ರು ಕಿತ್ತಾಟದಲ್ಲಿ ಮರ್ಯಾದೆ ಹೋಗಿದ್ ನಮ್ದು. ಮಾವ, ನಿಮ್ಮ ಮಗಳು ಮಾತಕ್ಕೆ ಸೊಪ್ಪು ಹಾಕಿದ್ರೆ ಮತ್ತಷ್ಟು ಮರ್ಯಾದೆ ಹೋಗುತ್ತೆ. ಎಲ್ರೂ ಅವಳನ್ನ ನನ್ನ ಹೆಂಡತಿ ಅಂದ್ಕೊಂಡಿದ್ದಾರೆ. ಈಗ ಅವಳು ನನ್ನ ಅವಳ ಮಧ್ಯೆ ಏನು ಸಂಬಂಧ ಇಲ್ಲ ಅಂತ ನಿಮ್ಮ ಮನೆಗೆ ಬಂದು ಕೂತ್ರೆ ಜನ ಬಾಯಿಗೆ ಬಂದಂಗೆಲ್ಲ ಮಾತಾಡಲ್ವಾ? ಅದರಿಂದ ಯಾರಿಗೆ ಕೆಟ್ಟ ಹೆಸರು? ನಿಮ್ಗೆ ಅಲ್ವಾ? ಅದಕ್ಕೆಲ್ಲ ನೀವ್ಯಾಕೆ ಅವಕಾಶ ಮಾಡ್ಕೊಡ್ತೀರಾ? ಕೊನೆ ತನಕ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ಮಾವ. ಅವಳನ್ನ ನನ್ನ ಹತ್ರ ಕಳಿಸಿ ಮಾವ, ಪ್ಲೀಸ್. ಬೇಕಾದ್ರೆ ನಿಮ್ಮ ಕಾಲು ಹಿಡಿತೀನಿ. ನನ್ ಕಾಲು ಯಾಕಯ್ಯ ಹಿಡಿತೀಯ? ನಾನೇ ಬೇರೆಯವ್ರ ಕಾಲು ಹಿಡಿದು ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಳ್ಬೇಕು ಅಂತಿದ್ದೆ. ನನ್ನ ಮಗಳು ಶ್ರೀಮಂತರ ಮನೆ ಸೊಸೆ ಆದ್ರೆ ನನ್ನ ಮಿಡ್ಲ್ ಕ್ಲಾಸು ಐ ಕ್ಲಾಸ್ ಆಗತ್ತೆ ಅನ್ನೋ ಆಶಾ ಗೋಪುರ ಕಟ್ಕೊಂಡಿದ್ದೆ. ಅದರದ್ದು ಸ್ವಾರ್ಥ ಕಣೆಯ. ಅದಕ್ಕೆ ದೇವರು ಸರಿಯಾಗಿ ಪೆಟ್ಕೊಟ್ಟ. ನನ್ನ ಕೆಲಸ ಕಿತ್ಕೊಂಡ. ನನ್ನ ಮಗಳು ತವರು ಬಂದು ಕೂರೋ ಹಾಗೆ ಮಾಡ್ದ. ನಿಮಗೆ ಕೆಲಸ ತಾನೆ, ನಾನು ಕೊಡಿಸ್ತೀನಿ. ನಿಮ್ಮ ಮಗಳನ್ನ ನಮ್ಮ ಮನೆ ಕಳ್ಸ್ಕೊಡಿ. ಬೇಡಪ್ಪ ಬೇಡ. ಮನೆಗೆ ನ್ಯಾಯ ಕೇಳ್ಕೊಂಡು ಬಂದವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಕನಿಷ್ಠ ಸಂಸ್ಕಾರ ಕೂಡ ನಿನ್ನ ಕುಟುಂಬದವ್ರಿಗಿಲ್ಲ. ಅಂಥ ಮನೆಗೆ ನನ್ನ ಮಗಳನ್ನ ಕಳಿಸ್ತೀನ? ನೋ 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 ನೋ, ನೆವರ್. ಮಾವ, ಆಗನ್ಬೇಡಿ. ಇದು ನನ್ನ ಬದುಕಿನ ಪ್ರಶ್ನೆ, ಗೀತನ್ ಭವಿಷ್ಯದ ಪ್ರಶ್ನೆ. ಉತ್ತರ ಸಿಕ್ಕಿದೆ ಕಣಯ್ಯ, ಸಿಕ್ಕಿದೆ. ಇಷ್ಟು ದಿನ ನನ್ನ ಮಗಳ ಭವಿಷ್ಯನ ಅವಳಿಗೆ ಕಟ್ಕೊಳಕ್ ಬಿಟ್ಟು ನಾನು ಕೆಟ್ಟೆ. ಇನ್ ಮುಂದೆ ನನ್ನ ಮಗಳ ಭವಿಷ್ಯನ ನಾನೇ ಕಟ್ತೀನಿ, ನನಗ್ ಬೇಕಾದ ಹಾಗೆ. ಆ ಬದುಕಲ್ಲಿ ನನಗೂ ಇರೋಕೆ ಅವಕಾಶ ಮಾಡ್ಕೊಡಿ ಮಾವ. ಹೇಯ್, ಜೀವನದಲ್ಲಿ ಮೊದಲನೇ ಸರಿ ನನ್ನ ಮಗಳ ಬದುಕನ್ನ ಕಟ್ಟಬೇಕು ಅಂತ ಇದ್ದೀನಿ. ಅದಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ನಿನ್ನ ಫೋಟೋಗೆ ನಿಮ್ಮ ಮನೆಯವರು ಫ್ರೇಮ್ ಹಾಕೋಕ್ ಮಾಡ್ಬಿಡ್ತೀನಿ. ನೋಡ್ದೇನೋ, ಮಿಡ್ಲ್ ಕ್ಲಾಸ್ ಸ್ಕೂಟರು ಕೆಲವೊಮ್ಮೆ ಕೈ ಕೊಡುತ್ತೆ, ಆದ್ರೆ ಪ್ರಯಾಣ ನಿಲ್ಸಲ್ಲ. ನಿಮ್ಮ ಮಗಳು ಮಾತು ಕೇಳಲ್ಲ, ನೀವು ಕೇಳ್ತಿಲ್ಲ. ಓಹ್, ವಾಟ್ ನೆಕ್ಸ್ಟ್? ಪಿಕ್ನಿಕ್. ಡಿಯರ್ ಸ್ಟೂಡೆಂಟ್ಸ್, ವರ್ಷಕ್ಕೊಂದ್ಸಲ ಪಿಕ್ನಿಕ್ ಹೋಗೋದು ಕಾಲೇಜ್ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಬಯಸುವಂತಹದ್ದು. ಏನ್ ಸರ್, ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇರಯ್ಯ ಒಂದ್ ನಿಮಿಷ. ಹೇಳಯ್ಯ, ಓವರ್ ಕಟ್ಬೇಡ. ಅಯ್ಯೋ ರಾಮ, ಇರಯ್ಯ ಸ್ವಲ್ಪ ಹೇಳ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನೋಡಿ, ನಾವು ಪಿಕ್ನಿಕ್ಕಿಗೆ ಹೋಗೋದು ಬರೀ ಮನರಂಜನೆ ಅಷ್ಟೇ ಅಲ್ರಪ್ಪ. ಅದು ಒಂದು ಸ್ಟಡಿ ಟೂರ್ ತರ ಇರುತ್ತೆ. ಈ ಸಲ ನಾವು ಹಿಲ್ ಸ್ಟೇಷನ್ಗೆ ಹೋಗೋಣ ಅಂತ ನಾವೆಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ. ಅಪ್ಪ ಅಪ್ಪ ಅಪ್ಪ, ಸ್ವಲ್ಪ ಪೂರ್ತಿ ಹೇಳೋವರೆಗೂ ತಿಳ್ಕೊಳಪ್ಪ. ಇದು ನಾವು ಟ್ರಿಪ್ಪಿಗೆ ಹೋಗ್ತಾ ಇರೋದು ಬರೀ ಕೂಗಾಡೋದಿಕ್ಕಲ್ಲ, ಸಿಲಾಬಸ್ ಅಂತ ತಿಳ್ಕೊಳ್ಳಿ. ಅದು ನೆನಪಲ್ಲಿರಲಿ ನಿಮಗೆ. ನಾವು ಪಾರಂಪರಿಕ ದೇವಸ್ಥಾನ, ನಮ್ಮ ರಾಜ್ಯದಲ್ಲಿರುವ ಗಾಳಿಯಿಂದ ತಯಾರು ಮಾಡುವಂತ ವಿದ್ಯುತ್ ಕೇಂದ್ರಗಳಿಗೆ ಹೋಗಿ ಸ್ವಲ್ಪ ಇರಪ್ಪ, ಪೂರ್ತಿ ಹೇಳಿಲ್ಲ, ಹೇಳ್ಬಿಡ್ತೀನಿ. ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಜನಗಳಿಗೆ ಏನು ಉಪಯೋಗ ಅನ್ನುವಂಥದ್ದನ್ನ ನಾವೆಲ್ಲ ತಿಳಿಬೇಕು. ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ, ಕಿವಿಗೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪಿಕ್ನಿಕ್ನ ಯಾರು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಹಾಲ್ ಟಿಕೆಟ್ ಇಲ್ಲ, ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ. ನಾಡಿದ್ದು ಬೆಳಿಗ್ಗೆ 5 ಗಂಟೆಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ನಾನು ಕರೆದೆ ಅಂತ ದುರ್ದುರು ಅಂತ ಓಡ್ ಬರೋದಲ್ರಪ್ಪ. ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಕನ್ಫರ್ಮೇಶನ್ ಲೆಟರ್ಗೆ ಸೈನ್ ಹಾಕಿಸ್ಕೊಂಡ್ ಬರ್ಬೇಕಾಗತ್ತೆ.
ಏನು ಬರಿತಾ ಇದೆಯಾ? ಹೋಗಿ ನೋಟಿಸ್ ಬೋರ್ಡಿಗೆ ಹಾಕೋ. ನಾ ಹೇಳ್ತಾ ಇಲ್ವಾ? ಹೋಗ. ನೋಡ್ರಪ್ಪ, ಎಲ್ಲವನ್ನ ಫಾಲೋ ಮಾಡಿ ನೋಟಿಸ್ ಬೋರ್ಡಲ್ಲಿ ಚೆನ್ನಾಗಿ ಎತ್ತಿರ್ತಾನೆ. ಹೋಗಿ ಹೋಗಿ. ಹೋಗ ಹೋಗ. ಮುಟ್ಬಾರ. ಆಯ್ತಪ್ಪ, ಆಯ್ತಪ್ಪ. ಮೆತ್ತಗಪ್ಪ, ನೋಡಿದಲ್ಲ ಮತ್ತೆ ಕಿತ್ತಾಕ್ಬಿಟ್ಟಿದ್ದೀರ ನೀವು. ಥ್ಯಾಂಕ್ ಯು ಸೊ ಮಚ್. ಆಯ್ತಪ್ಪ. ವಿಜಿ ಪ್ಲ್ಯಾನು ಏನು ಅಂತ ಗೊತ್ತಾಯ್ತಾ ನಿಮಗೆ? 2 ದಿನಗಳ ಟ್ರಿಪ್ಪು. ನಾಡಿದ್ದು ಬೆಳಗ್ಗೆ ಇಲ್ಲಿಂದ ಹೊರಡ್ತಿದ್ದಾರೆ. ಹೋಗ್ತಿರೋ ಪ್ಲೇಸು ಒಂದು ಹಿಲ್ ಸ್ಟೇಷನ್. 1 ರಾತ್ರಿ ಅಲ್ಲೇ ಹಾಲ್ಟು. ಸಾಲದಕ್ಕೆ ಕಾಲೇಜ್ ಲೆಕ್ಚರರ್ ಹತ್ರ ಇದು ಎಜುಕೇಷನಲ್ ಟ್ರಿಪ್ಪು, ಬರದೇ ಇದ್ದವ್ರಿಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂದ್ಬಿಟ್ಟು ಹೇಳಿಸಿದ್ದಾನೆ ನಿನ್ನ ಮಗ ರಾಯ. ಓ, ಹೀಗೆಲ್ಲ ಮಾಡಿದಾನ ಅವನು? ಈ ಟ್ರಿಪ್ಪು ಓದಿನ ಒಂದು ಭಾಗ ಅಂತ ಹೇಳಿಸಿ ಗೀತಾನ ಲಾಕ್ ಮಾಡಿಟ್ಬಿಟ್ಟಿದ್ದಾನೆ. ಹಾಗಾಗಿ ಅವಳು ಬರದೇ ಇರೋದಿಲ್ಲ. ಬಂದಮೇಲೆ ಇವನು ಅವಳನ್ನು ಒಲಿಸದೆ ಬಿಡಲ್ಲ. ಈಗ ನಿನ್ನ ಪ್ಲ್ಯಾನ್ ಏನು ಅಂತ ಹೇಳ್ತೀಯಾ? ವಿಜಯ್ಗೆ ಇಂಥ ಪ್ಲ್ಯಾನ್ ಮಾಡೋದಕ್ಕೆ ಬರೋವಾಗ ಇನ್ನು ನಾನು ಅವನ ತಾಯಿ, ನಾನು ಇನ್ನೆಂಥ ಪ್ಲ್ಯಾನ್ ಮಾಡಬಹುದು? ದೊಡ್ಡಣ್ಣ, ಈಗಲೇ ಶ್ರೀಕರಿಗೆ ಫೋನ್ ಮಾಡು. ಅವನ್ಯಾರು? ಗೀತಂಗೆ ಸ್ವರ್ಗ ಪ್ರಾಪ್ತಿ ಮಾಡೋ. ಸಾಧ್ಯ ಇಲ್ಲ ಸುಶೀಲ. ಇವಳನ್ನ ಯಾವುದೇ ಕಾರಣಕ್ಕೂ ಪಿಕ್ನಿಕ್ ಕಳ್ಸೋದಕ್ಕೆ ಸಾಧ್ಯ ಇಲ್ಲ. ಈ ನಿನ್ ಮಗಳು ಕಾಲೇಜ್ಗೆ ಹೋಗಿದ್ದಕ್ಕೆ ಇಲ್ದಿರೋ ರಾಧಾಂತಗಳನ್ನ ಮಾಡ್ಕೊಂಡು ಬಂದ್ಲು. ಇನ್ನು ಪಿಕ್ನಿಕ್ ಹೋದ್ರೆ ಸುಮ್ಮನೆ ಇರ್ತಾಳೋ? ರೀ, ಅದು ಪಿಕ್ನಿಕ್ ಅಂದ್ರೆ ಬರೀ ಸುತ್ತಾಡ್ಕೊಂಡು ಬರೋ ಥರ ಅಲ್ಲ ರೀ, ಪಾಠನೂ ಹೇಳ್ಕೊಡ್ತಾರಂತೆ. ಬೆಂಕಿ ಬಿತ್ತು ನಿನ್ ಪಾಠಕ್ಕೆ ಅಲ್ವೇ? ಕಾಲೇಜಲ್ಲಿ ಹೇಳ್ಕೊಡೋ ಪಾಠನೇ ಇವ್ರು ಸರಿಯಾಗಿ ಕೇಳೋಲ್ಲ. ಇನ್ನು ಪಿಕ್ನಿಕ್ ಕೂಡ ಪಾಠ ಹೇಳ್ಕೊಟ್ರೆ ಕೇಳ್ತಾರೇನೆ? ನಾನ್ ಕಳ್ಸಲ್ಲ ಅಂದ್ಮೇಲೆ ಕಳ್ಸೋಲ್ಲ ಅಷ್ಟೇ. ಅಪ್ಪ, ಪಿಕ್ನಿಕ್ಗೆ ಹೋಗದೆ ಇದ್ರೆ ಹಾಲ್ ಟಿಕೆಟ್ ಕೊಡಲ್ವಂತೆ, ಇಂಟರ್ನಲ್ ಮಾರ್ಕ್ಸ್ ಕೂಡ ಸಿಗಲ್ಲ. ಪ್ಲೀಸ್ ಅಪ್ಪ, ಇದು ಒಂದೇ ಒಂದು ಒಪ್ಕೊಳ್ಳಿ, ಇನ್ನೇನು ಕೇಳಲ್ಲ ನಾನು. ಯಾರು ಎಷ್ಟೇ ಬಡ್ಕೊಂಡ್ರು ಅಷ್ಟೇ ಸುಶೀಲ, ಪಿಕ್ನಿಕ್ ಹೋಗೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಅವನು ಯಾರೇ ಲೆಕ್ಚರರು? ಪಿಕ್ನಿಕ್ ಬರದೇ ಇದ್ರೆ ಆಲ್ ಟಿಕೆಟ್ ಕೊಡಲ್ಲ ಅಂತಿರೋನು. ಅವನ್ನ ಕರ್ಕೊಂಡು ಬಾ ಅಂತ ಹೇಳು, ಅವನಿಗೆ ನಾನು ಸರಿಯಾಗಿ ಪಾಠ ಮಾಡ್ತೀನಿ. ಅದು ಹೇಗೆ ಆಲ್ ಟಿಕೆಟ್ ಕೊಡಲ್ವೋ ನಾನು ನೋಡ್ತೀನಿ. ಕಾಲೇಜ್ ಆಯ್ತು, ಮನೆ ಆಯ್ತು, ಪಾಠ ಆಯ್ತು ಅನ್ನೋದು ಬಿಟ್ಟು ಊರ್ ಸುತ್ತ ಕೊಟ್ಟಿದ್ದೇನೆ. ನೀನು ಊರ್ ಸುತ್ತಿ ಉದ್ಧಾರ ಮಾಡಿದ್ದನ್ನ ನಾನು ನೋಡ್ಲಿಲ್ವೋ? ನಿನ್ ಜನ್ಮದಲ್ಲೂ ಗೀತಾ ಕಾಲ್ಗೂ ಇಷ್ಟೊಂದು ವೇಟ್ ಮಾಡಿರ್ಲಿಲ್ವಲ್ಲೋ? ಏನೋ ಮಾಡ್ತೀಯ? ಗೀತಾ ಈಗ ನನ್ನ ಹತ್ರ ಮಾತಾಡ್ತಿಲ್ವಲ್ಲ. ಶರಣ್ಯನೇ ನನ್ನ ದೇವರು. ಯೋಚನೆ ಮಾಡ್ಬೇಡ ಮಗ, ಗೀತಾ ಖಂಡಿತ ಟ್ರಿಪ್ಪಿಗೆ ಬರ್ತಾಳೆ. ಹೌದು ಕಣೋ, ನಿನ್ಗೋಸ್ಕರ ಅಲ್ಲದೆ ಇದ್ರು ಹಾಲ್ ಟಿಕೆಟ್ಗೋಸ್ಕರ ಆದ್ರೂ ಬಂದೇ ಬರ್ತಾಳೆ. ಹೌದಲ್ಲ? ಅದನ್ನ ಶರಣ್ಯ ಒಂದ್ಸತಿ ಫೋನ್ ಮಾಡಿ ಹೇಳ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ. ಹಲೋ ಶರಣ್ಯ, ನನ್ನ ಹೆಂಡತಿ ಏನಂದ್ಲು? ಸಾರಿ ವಿಜಯ್, ನಿಮ್ಮ ಮಾವ ಬಿಲ್ಕುಲ್ ಆಗಲ್ಲ ಅಂತ ಅಂದ್ರಂತೆ. ಟ್ರಿಪ್ನ ಕಡ್ಡಾಯ ಅಂತ ಹೇಳಿದ ಲೆಕ್ಚರ್ನ ಕರ್ಕೊಂಬ, ಬಾರಿಸ್ತೀನಿ ಅಂತ ಅಂದ್ರಂತೆ. ಗೀತಾ ಬರೋಕೆ ಸಾಧ್ಯನೇ ಇಲ್ಲ ಕಣೋ. ಪಿಕ್ನಿಕ್ ಹೋಗೋದು? ಗೀತಾನ್ ಬಿಟ್ಟು ಪಿಕ್ನಿಕ್ ಹೋಗೋದಾ? ಅವಳನ್ನ ಬಿಟ್ಟೋಗಕ್ಕ ನಾನು ಇಷ್ಟೆಲ್ಲ ಮಾಡಿದ್ದು. ಯಾಕಮ್ಮ ಒಂದು ತುತ್ತು ತಿಂದೆ ತಟ್ಟೆ ಮುಂದೆ ಹೀಗೆ ಕೂತಿದ್ಯಾ? ನಿಮ್ಮಪ್ಪ ಪಿಕ್ನಿಕ್ ಕಳ್ಸಕ್ಕೆ ಒಪ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರೇನಿಲ್ಲ ಅಮ್ಮ, ನಾನು ಇಷ್ಟದಾಗೆ ನಾನು ನಡೆದಾಗ ಬದುಕು ಬೇರೆ ರೀತಿನೇ ಆಯಿತು. ಈಗ ಅಪ್ಪ ಮಗಳು ಜವಾಬ್ದಾರಿನ ನಾನೇ ತಗೊಳ್ತೀನಿ, ಅವಳ ಬದುಕನ್ನ ನಾನೇ ಕಟ್ತೀನಿ ಅಂತಿದ್ದಾರೆ. ಈಗಲೂ ಅವ್ರ ಇಷ್ಟಕ್ಕೆ ನಾನು ವಿರುದ್ಧವಾಗಿ ಹೋದ್ರೆ ಈಗಲೂ ಅವ್ರ ಮನ್ಸಿಗೆ ನೋವು ಕೊಡೋಕೆ ನನಗೆ ಇಷ್ಟ ಇಲ್ಲ ಅಮ್ಮ. ಅಪ್ಪ ಸರಿಯಾಗೇ ಹೇಳಿದ್ದಾರೆ, ನಾನು ಪಿಕ್ನಿಕ್ ಹೋಗೋದೇನು ಮುಖ್ಯ ಅಲ್ಲ. ಗೀತಾ, ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ? ನಿನ್ನ ಜೊತೆ ಮಾತಾಡಬೇಕು ಅಂತ ಕಷ್ಟಪಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ನೀನೇ ಬರೋಲ್ಲ ಅಂತಿದ್ಯಲ್ಲ.
ಏನು ಗೀತಾ ಟ್ರಿಪ್ಪಿಗೆ ಬರೋದಿಲ್ವಾ ವಿಜಿ? ಹೂನಮ್ಮ, ಗೀತಾ ಮನೆಯಲ್ಲಿ ಅವರಪ್ಪ ಟ್ರಿಪ್ಪಿಗೆ ಕಳ್ಸಲ್ಲ ಅಂತಿದ್ದಾರಂತೆ. ಎಲ್ಲರೂ ಹೊರಟು ನಿಂತಿದ್ದಾರಮ್ಮ, ಆದರೆ ಬರ್ಬೇಕಾದ ಗೀತಾನೇ ಬರ್ತಾ ಇಲ್ಲ. ಯಾರೋ ಶ್ರೀಕರ್ ಅಂತ ಕಾಲ್ ಮಾಡ್ತಿದ್ದಾರಲ್ಲ, ಅಟೆಂಡ್ ಮಾಡಿ. ಈಗ ನನಗೆ ಅದೆಲ್ಲ ಇಂಪಾರ್ಟೆಂಟ್ ವಿಜಿ. ಗೀತಾ ಟ್ರಿಪ್ಪಿಗೆ ಬರೋದು ಮುಖ್ಯ. ನನಗೆ ಗೀತನ್ ಕಂಡ್ರೆ ಅಷ್ಟಕ್ಕಷ್ಟೇ. ಆದರೆ ನೀನು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದೀಯ ಅಂತ ಈಗ ಅರ್ಥ ಆಗ್ತಾ ಇದೆ. ಅವಳಿಲ್ಲದೆ ನೀನು ಈ ರೀತಿ ಮೂಡ್ ಆಫ್ ಆಗಿ ಚಡ್ಪಡಿಸ್ತಾ ಇರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ಅದಕ್ಕಾದರೂ ನೀವಿಬ್ರು ಒಂದಾಗಲೇಬೇಕು. ಅಮ್ಮ, ಏನಾದರೂ ಮಾಡಿ ನೀನು ಅವಳನ್ನ ಒಪ್ಪಿಸಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲೇಬೇಕು. ಅದು ನನಗೂ ಈ ಮನೆಗೂ ತುಂಬ ಮುಖ್ಯ. ಹೇಗಾದರೂ ಮಾಡಿ ನೀನು ಅವ್ರ ಮನೆಯವ್ರನ್ನ ಒಪ್ಪಿಸಿ ಒಟ್ಟಿನಲ್ಲಿ ಗೀತಾ ಟ್ರಿಪ್ಪಿಗೆ ಬರಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್ ಒಬ್ಬರೇ ನನ್ನ ಸಪೋರ್ಟಿಗೆ ನಿಂತಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಬೆಂಬಲಕ್ಕೆ ನಿಂತಿಯಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ. ನೀವಿಬ್ಬರು ಟ್ರಿಪ್ಪಿಗೆ ಹೋಗಲೇಬೇಕು. ನೀನು ಅವಳನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳನ್ನ ಈ ಮನೆಗೆ ನೀನು ಕರ್ಕೊಂಡು ಬರಬೇಕು. ನೀವಿಬ್ಬರು ಸುಖವಾಗಿ ಬಾಳೋದನ್ನ ನಾನು ನೋಡಬೇಕು. ಅದೇ ನನ್ನ ಆಸೆ. ಖಂಡಿತ ಅಮ್ಮ, ನಾನೇನೋ ಒಂದು ಪ್ಲ್ಯಾನ್ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ಗೂ ಅದನ್ನೇ ಹೇಳ್ತೀನಿ. ಗೀತನ ಬಿಟ್ಟು ಟ್ರಿಪ್ಗೆ ಹೋಗೋ ಮಾತೇ ಇಲ್ಲ.